ಗಿಡಗಳಿರುತ್ತೆ ಒಂದು ಇಡು ಅಂತ ಹೇಳ್ಬಿಟ್ಟು ಹತ್ತಿ ಗಿಡ ಅರಳಿ ಗಿಡ ಅವರೆಲ್ಲ ಕೊಟ್ಟ ಮೇಲೆ ಸುಮಾರು ಒಂದ್ 2 ಎಕರೆ ಖರೀದಿ ಮಾಡಿದೆ ಸರ್ ನಮ್ಮೂರ ಹತ್ರ ಜಮೀನ್ ನಾನು. ಸೂಪರ್ ಸರ್. ಅವ್ರು ಕೊಟ್ಟಿರೋ ಡೇಟಿಂಗಲ್ಲೇ ರಿಜಿಸ್ಟ್ರೇಷನ್ ಮಾಡಿರೋದು. ನಾವು ಅದಕ್ಕೆ ಪರಿಪೂರ್ಣವಾಗಿ ನಾವು ಅವ್ರದ್ದು ಫೋಟೋ ತಗೊಂಡು ಅವ್ರ ಹೆಸರು ತಗೊಂಡು ನಾವು ಅದಕ್ಕೆ ಪೂಜೆ ಮಾಡಿ ಇಲ್ಲಿ ಸಿದ್ಧಿಗಿಟ್ಟಿರ್ತೀವಿ. ಸಿದ್ಧಿ ಮಾಡಿ ಅದನ್ನು ಶುದ್ಧಿ ಮಾಡಿನೇ ಕಳಿಸ್ಬೇಕು. ಅವಾಗಲೇ ಅದು ಅವ್ರ ಮನೆಗೆ ಹೋಗಿದ ತಕ್ಷಣ ಒಳ್ಳೇದಾಗೋದು. ತುಂಬ ಜನ ನಮ್ಮ ವೀಕ್ಷಕರು ಅದ್ರ ಬಗ್ಗೆ ಮಾತಾಡಿದ್ದಾರೆ ರಿವ್ಯೂ ಕಾಲ್ಸಲ್ಲಿ. ಒಂದು ಪವರ್ಫುಲ್ ಹಣಕಾಸಿನ ಅಭಿವೃದ್ಧಿ ತಾಯ್ತ ಅಂತ ಒಂದು ಮಾಡ್ಕೊಡ್ತೀನಿ, ಮತ್ತು ಅಂಜನಾ ಒಂದು ಮಾಡ್ಕೊಡ್ತೀನಿ. ಅದನ್ನು ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ, ತಗೊಳ್ಳಿ ಸರ್ ಇದು ಅಂತ. ಏನಕ್ಕೆ ಇವು ಅಂಜನಾ? ಇದು ಬಂದ್ಬಿಟ್ಟು ಈ ಅಂಜನಾ ಬಂದ್ಬಿಟ್ಟು ಅದು ಎಲ್ಲೇ ಹೋದ್ರು ಜನ ಆಕರ್ಷಣೆ. ಈಗ ಅವರು ಊರಿಗೆ ಈಗ ಚೇರ್ಮನ್ ಆಗಿರ್ಬೋದು, ಒಂದು ಕೌನ್ಸಿಲರ್ ಆಗಿರ್ಬೋದು, ಎಲೆಕ್ಷನಲ್ಲಿ ಗೆದ್ದಿದ್ಮೇಲೆ ಅವ್ರು ಊರಿಗೆ ದೊಡ್ಡವರು. ಹಂಗಂತ ದೊಡ್ಡವ್ರಿಗೆ ಕೊಡ್ತೀವಿ ಅಂತಲ್ಲ, ಇದು ಪ್ರತಿಯೊಬ್ಬರಿಗೂ ಕೊಡ್ತೀವಿ. ಯಾಕೆ ಅಂತಂದರೆ ಇದು ಇವಾಗ ನಾವು ಯಾವುದೇ ಒಂದು ಬಿಸ್ನೆಸ್ಗೆ ಕೈ ಹಾಕಿದ್ರು, ಎಲ್ಲೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗಬೇಕು. ಯಾವುದೋ ಹಣ ಸ್ಟ್ರಕ್ ಆಗಿದೆಯಾ ಅದು ಬರ್ತಾ ಇರುತ್ತೆ, ಯಾವುದೋ ಒಂದು ರಿಯಲ್ ಎಸ್ಟೇಟ್ಗೆ ಕೈ ಹಾಕಿದ್ರು ಅದಕ್ಕೆ ಹಣ ಬರುತ್ತೆ, ಯಾವುದೋ ಒಂದು ಬಿಸ್ನೆಸ್ಗೆ ಕೈ ಹಾಕಿದ್ವಿ, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಈ ಪವರ್ಫುಲ್ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಇದೆಯಲ್ಲ ಅದು ತುಂಬ ಕೆಲಸ ಮಾಡುತ್ತೆ. ಇದು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮಾ ಅವ್ರ ಹತ್ರ ಒಬ್ಬರು ಒಳ್ಳೇದಾಗೈತೆ ಅವ್ರಿಗೆ, ಅವ್ರು ನಮ್ಮ ಜೊತೆ ಮಾತಾಡೋಕೆ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮಿದ್ದೀವಿ ಸರ್. ಸರ್ ಈಗ ರಮೇಶ್ ಶರ್ಮಾ ಅವರು ಯಾವ ರೀತಿ ನಿಮಗೆ ಸಹಾಯ ಮಾಡಿದ್ರು, ಅವ್ರು ಕೊಟ್ಟಿರೋ ಪರಿಹಾರ ಯಾವ ಥರ ನಿಮಗೆ ಹೆಲ್ಪ್ ಆಯಿತು ಸರ್? ಸರ್ ನಾನು ಮೊದಲು ನಿಮ್ಮ ಯೂಟ್ಯೂಬ್ ಇಂದಲೇ ನೋಡಿದ್ದು, ನಾನು ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಓಕೆ, ಥ್ಯಾಂಕ್ಸ್ ಸರ್. ನಿಮ್ಮ ಇದರಿಂದ ನೋಡ್ಬಿಟ್ಟು ಫಸ್ಟ್ ನಾನು ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಟ್ಟೆ ಸರ್ ನಿಮಗೆ. ಹೌದಾ? ಓಕೆ ಓಕೆ. ನಾನು ಸುಮಾರು ಜನ ಹತ್ರ ಹೋಗಿದ್ದೆ, ಬಟ್ ಏನು ಪರಿಹಾರ, ಸುಮ್ಮನೆ ದುಡ್ಡು ಖರ್ಚಾಗಿತ್ತು ಬಿಟ್ರೆ ಏನು ಪರಿಹಾರ ಏನು ಸಿಕ್ಕಿರಲಿಲ್ಲ. ಇವ್ರು ಮೊಬೈಲ್ ನಂಬರ್ ಒಂದು ಚೇಂಜ್ ಮಾಡಿದೆ ನಂದು ಚೇಂಜ್ ಮಾಡಿದ್ಮೇಲೆ ನಮ್ಮ ಮನೆಯವ್ರದ್ದು ಪೂರ್ತಿ ಟೋಟಲ್ ಆಗಿ ಎಲ್ಲ ಚೇಂಜ್ ಮಾಡಿದೆ. ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡ್ರೆ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಸೀಟ್ ಬಂತು. ಸೂಪರ್. ಎರಡನೇದು ಡೈರಿ ಎಲೆಕ್ಷನ್ ಆಯ್ತು. ನೋಡಪ್ಪ ಪಂಚಾಯತಿ ಎಲೆಕ್ಷನ್ ಅಲ್ಲೂ ನೀವೇ ಗೆದ್ದಿದ್ದೀರಿ, ಡೈರಿ ಯಾರನ್ನ ಬಿಟ್ಕೊಡ್ಬೇಕು ಅಂತೇಳಿ ಎಲ್ಲ ಊರಲ್ಲಿ ಎಲ್ಲ ಮಾತಾಡಿದ್ರು. ಯಾರೋ ನಿಮ್ಮಂತವ್ರು ಸೆಂಟ್ರಲ್ ಬಂದು ಇಲ್ಲ ಚೀಟಿ ಹಾಕ್ರಿ ನೀವು, ಯಾರಿಗೆ ಬಂದ್ರೆ ಅವ್ರ ಹಬ್ಬ ಆಗ್ಲಿ ಅಂತಂದ್ರು. ಚೀಟಿ ಹಾಕಿದ್ರು, ಚೀಟಿಯಲ್ಲಿ ನನಗೆ ಬಂತು ಅದನ್ನು. ಅದು ಕೂಡ ಅದು ನಾನು ಹೇಳಿದ್ವಿ ಇವ್ರು ಸರ್ಗೆ ಹೇಳಿದ್ವಿ, ಸರ್ ಈ ತರ ಹಿಂಗ ಮಾತಾಡ್ತಾವ್ರೆ ಸರ್ ಅಂತಂದೆ. ಬಟ್ ಇಲ್ಲ ಚಾಲೆಂಜ್ ಮಾಡು ನಿಂದೆ ಆಗ್ತದೆ ಅಂತ ಹೇಳಿದ್ರು. ಆಮೇಲೆ ವಾಸ್ತು ಕಿಟ್ ಒಂದು ಕೊಟ್ರು ಸರ್. ಆ ವಾಸ್ತು ಕಿಟ್ ಬಂದ್ಮೇಲೆ ಚೆನ್ನಾಗಿ ಕೆಲಸ ಆಯ್ತು ನಮ್ಗ. ಪೂರ್ತಿ ಒಂದ್ ಸ್ವಲ್ಪ ಅಡೆತಡೆ ಇದ್ದವೆಲ್ಲ ನಿವಾರಣೆ ಆಯ್ತು. ಮೂರನೇದು ದೇವಸ್ಥಾನದ ಪೂಜೆಗಳು ಹೇಳಿದ್ರು ಅವರು. ಇನ್ನ ಪೂಜೆಗಳು ಸರ್ ಒಂದ್ ಸ್ವಲ್ಪ ಮಾಡಿದಿರಿ, ಬಟ್ ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ. ಮಕ್ಕಳ ವಿದ್ಯಾಭ್ಯಾಸನ ಕಂಪ್ಲೀಟ್ ಆಯ್ತು, ಪ್ಲೇಸ್ಮೆಂಟ್ ಆಯ್ತು ಇಬ್ಬರಿಗೂನು. ಎಲ್ಲ ಚೆನ್ನಾಗಿ ನಡೀತದೆ ಸರ್. ಅವ್ರು ಕೊಟ್ಟ ಮೇಲೆ ಅವ್ರು ಏನೇನ್ ಹೇಳವ್ರೆ ಅಷ್ಟು ನಾವು ಫಾಲೋ ಮಾಡ್ತಾ ಇದ್ವಿ, ಬಿಡದಿರ ಫಾಲೋ ಮಾಡ್ತಾ ಇದ್ವಿ. ನಾವು ಹೊಸಕೋಟೆ ತಾಲೂಕಿರಿ ನಾವು. ನಿಮ್ಗೆಲ್ಲ ನೋಡಿರೋದು ನಾನು. ಹಂಗಾಗಿ ನಿಮ್ದು ಚಾನಲ್ ನೋಡಿ ಸಂತೋಷ ಸರ್. ನಿಮಗ್ ತುಂಬಾ ತುಂಬಾ ನಿಮಗ್ ಥ್ಯಾಂಕ್ಸ್ ಚಾನಲ್ ಕಡೆಯಿಂದ. ಯಾಕಂದ್ರೆ ನಿಮ್ಮಿಂದ ಅವ್ರು ನಾವು ಪರಿಚಯ ಆಗಿರೋದು, ಬಟ್ ಅವ್ರ ಮುಖಾಮುಖಿ ನಾವೇನ್ ಪರಿಚಯ ಆಗಿಲ್ಲ, ನಾವು ನೋಡೇ ಇಲ್ಲ ಅವ್ರನ್ನ. ಫೋನಲ್ಲಿ ನೀವು ಮಾತಾಡಿದ್ದೀರಾ? ಫೋನಲ್ಲಿ ಮಾತಾಡೋದು, ಫೋನಲ್ಲಿ ಅವ್ರು ಏನ್ ಹೇಳವ್ರೆ ಅದನ್ನ ನಾವು ರೆಮಿಡಿ ಮಾಡ್ಕೊಂಡ್ರದು ಅಷ್ಟೇ. ಆಮೇಲೆ 1-2 ಗಿಡಗಳಿರುತ್ತೆ ಸರ್, ಒಂದು ಇಡು ಅಂತ ಹೇಳ್ಬಿಟ್ಟು ಹತ್ತಿ ಗಿಡ ಅರಳಿ ಗಿಡ. ಅವು ಇಟ್ಟ ಮೇಲೆ ಗ್ರೋತ್ ಚೆನ್ನಾಗ್ ಆಗ್ತಾ ಇತ್ತು. ಈಗ ಎಲ್ಲಿಟ್ಟಿದ್ದೀರಾ ಗಿಡಗಳನ್ನ? ಮನೆ ಮುಂದ್ಗಡೆನೆ ಇಟ್ಟಿದೀರಿ. ಅವ್ರು ಹುಣ್ಣಿಮೆ ಒಂದ್ ಟೈಮ್ ಕೊಟ್ರು, ಆ ಟೈಮ್ ಅಲ್ಲೇನೆ ಇದು ಮಾಡಿದ್ರೆ ಅವರೆಲ್ಲ ಕೊಟ್ಟ ಮೇಲೆ ಸುಮಾರು ಒಂದ್ 2 ಎಕರೆ ಖರೀದಿ ಮಾಡಿದೆ ಸರ್ ನಮ್ಮೂರ ಹತ್ರ ಜಮೀನ್ ನಾನು. ಸೂಪರ್ ಸರ್. ಒಳ್ಳೆ ಡೆವಲಪ್ಮೆಂಟ್ ಲೈಫಲ್ಲಿ ಆಗೈತೆ. ಅವ್ರು ಕೊಟ್ಟಿರೋ ಡೇಟಿಂಗಲ್ಲೇ ರಿಜಿಸ್ಟ್ರೇಷನ್ ಮಾಡಿರೋದು. ಆ ಟೈಮಿಂಗ್ಸ್ ಕೊಡ್ತಾರೆ, ಆ ಟೈಮಿಂಗ್ಸ್ ಅಲ್ಲೇ. ಸೊ ಎಷ್ಟು ದಿನಗಳಲ್ಲಿ ನಿಮ್ಗೆ ಈ ಬದಲಾವಣೆ ಆಗಿದ್ದು ಅವ್ರ ಪರಿಹಾರ? ಸರ್ ನಮಗ್ ಮೊಬೈಲ್ ನಂಬರ್ ಕೊಡ್ತಾರೇ ಇಮಿಡಿಯೇಟ್ ಆಗಿ 1 ತಿಂಗಳು 1.5 ತಿಂಗಳಕ್ಕ ಒಂದ್ ಸ್ವಲ್ಪ ಅಡೆತಡೆಯಲ್ಲಿ ಇದ್ದವೆಲ್ಲ ಬ್ಯಾಲೆನ್ಸ್ ಬರ್ಬೇಕಾದವೆಲ್ಲ ಒಂದ್ ಸ್ವಲ್ಪ ಬರಕ್ ಹಿಡಿದ್ವು. ಸುಮಾರು 1-1.5 ಕೋಟಿ ಅಂತ ಅಷ್ಟು ದುಡ್ಡೆಲ್ಲ ಸ್ಟಕ್ ಆಗ್ಬಿಟ್ಟಿತ್ತು ಸುಮಾರು ದಿನದಿಂದ. ಅದು ಇವರೆಲ್ಲ ಪರಿಹಾರ ಕೊಟ್ಮೇಲೆ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು ಸರ್. ಆ ಹೆಣ್ಮಕ್ಳದ್ದು ಒಂದ್ ಸ್ವಲ್ಪ ತಾಪತ್ರ ಇತ್ತು ನಮ್ದು, ನಮ್ಮ ಅತ್ತೆಗಳದು. ಇವ್ರು ಪರಿಹಾರ ಕೊಟ್ಮೇಲೆ ಅದೆಲ್ಲ ಕೋರ್ಟಲ್ಲಿ ಡಿಸೈಡ್ ಆಗಿ ನಮ್ದು ಏನ್ ಬರ್ಬೇಕಾಗಿತ್ತು ಎಲ್ಲ ಪೂರ್ತಿ ಅಮೌಂಟ್ ಎಲ್ಲ ಸೆಟಲ್ಮೆಂಟ್ ಆಗಿಬಿಟ್ಟು ಎಲ್ಲ ತಲೆನೋವು ಕ್ಲಿಯರ್ ಆಗಿದೆ. ಎಲ್ಲ ಕ್ಲಿಯರ್ ಆಯ್ತು. ಇವಾಗ ಏನು ತಲೆನೋವು ಏನಿಲ್ಲ, ಆರಾಮಾಗಿದ್ದೀರಿ ಮನೆಯಲ್ಲಿ.
ಏನಿಲ್ಲ, ಫಸ್ಟ್ ಫೋನ್ ಮಾಡ್ಬೇಕಾದ್ರೆ ಅದಕ್ಕೆ ಸರ್ ನಾನು 6ಕ್ಕೆ ಎಕ್ಕಿಲ್ಲ 3ಕ್ಕೆ ಇಳಿದಿಲ್ಲ, ಇದೇ ಒಂದು ಸೆಂಟ್ರಲ್ ನಲ್ಲೇ ಇದ್ದೀನಿ, ಏನಾದ್ರು ಪರಿಹಾರ ಕೊಡ್ಬೇಕು ಸರ್ ನೀವು ಅಂತಂದ್ರೆ. ಬಟ್ ಅವ್ರು ನಾನು ಕೊಡೋ ಪರಿಹಾರ ಮಾಡಪ್ಪ ನೀನು 100% ಅಂದ್ರೆ ನಾನು ಡೈರೆಕ್ಟ್ ಆಗಿ ಸಿಕ್ಕಲ್ಲ, ಫೋನಲ್ಲೇ ನಾನು ಕಾಂಟ್ಯಾಕ್ಟ್ ಅಂತ ಹೇಳಿದ್ರು. ನಾನು ಹೋಗಿ ಕೆಲಸ ಎಲ್ಲ ಆಯ್ತು ಸರ್, ಏನ್ ತೊಂದರೆ ಇಲ್ಲ. ಸೂಪರ್, ತುಂಬ ಒಳ್ಳೇದಾಯ್ತು. ಮತ್ತೆ ನೀವು ಪರಿಹಾರ ಪಡೆದು ಇಷ್ಟೊಂದೆಲ್ಲ ಚೇಂಜಸ್ ಆಗಿದೆ ಲೈಫಲ್ಲಿ, ಇನ್ನೂ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಲೈಫಲ್ಲಿ ನಿಮ್ಮದು. ಒಳ್ಳೇದಾಗಲಿ ಸರ್. ಖಂಡಿತ ಆಗ್ತದೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನಮಸ್ಕಾರ. ಆಮೇಲೆ ಸರ್ ಹೇಳ್ಬಿಡಿ ಸರ್, ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅವರಿಗೆ, ಅವರಿಗೆ. ಹಾಂ ಸರ್, ಓಕೆ ಸರ್, ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸರ್, ಆಯ್ತು. ಸೊ ಅವರು ಹೇಳಿದ್ರು ನೀವು ಒಂದು ಕಿಟ್ ಕೊಟ್ಟ ಮೇಲೆ ತುಂಬ ಸ್ಟ್ರಾಂಗ್, ಮೊಬೈಲ್ ನಂಬರ್ ಚೇಂಜ್ ಆಗಿದ ತಕ್ಷಣವೇ ಚೇಂಜಸ್ ಆಯಿತು, ಆಮೇಲೆ ಕಿಟ್ ಕೊಟ್ರಿ ಅಂತ. ಏನಕ್ಕೋಸ್ಕರ ಈ ಕಿಟ್ ಕೊಟ್ಟಿದ್ದು? ಅವ್ರಿಗೆ ಅವಶ್ಯಕತೆ ಇತ್ತಾ ಸರ್? ಆ್ಯಕ್ಚುಲಿ ಅವರು ಸರ್ ಮೊದಲೇ ಹೇಳ್ದಂಗೆ ತುಂಬ ಕಡೆ ಪರಿಹಾರ ತೊಗೊಂಡಿದ್ರಂತೆ, ನನಗೆ ಹೇಳಿದರು. ಬಟ್ ನಾನು ಹೇಳೋದನ್ನು ಪರಿಹಾರ ಮಾಡ್ಕೊಳ್ಳಿ ಅಂದೆ. ನಾನೇನು ಹೇಳ್ತೀನಿ ಅಂದರೆ ಸರ್, ನಮ್ಮ ವೀಕ್ಷಕರಿಗೆ ತುಂಬ ಜನ ವೀಕ್ಷಕರು ಮೊದಲನೇದಾಗಿ ನಿಮ್ಮನ್ನು ನೋಡಬೇಕು, ನಿಮ್ಮ ಹತ್ರ ಬರಬೇಕು, ಡೈರೆಕ್ಟಾಗಿ ಬಂದು ಮಾತಾಡ್ತೀವಿ ಅಂತಾರೆ. ನನ್ನ ಜ್ಞಾನಕ್ಕೆ ಯಾರು ಹತ್ರ ಬರೋದೇನು ಬೇಕಾಗಿಲ್ಲ ಸರ್. ಅವ್ರು ಏನೇ ಸಮಸ್ಯೆ ಇರಲಿ, 100 ಥರ ಸಮಸ್ಯೆ ಇರಲಿ ಸರ್, ನನ್ನ ಹತ್ರ ಏನು ಬರೋದೇನು ಬೇಕಾಗಿಲ್ಲ. ಯಾಕೆ ಬರೋದು ಬೇಡ ಅನ್ನೋದಂದ್ರೆ, ನನಗೊಂದು ಸ್ವಲ್ಪ ಕೆಲಸ ಜಾಸ್ತಿ. ನನ್ನ ಜ್ಞಾನಕ್ಕೆ ಅವ್ರೇನು ಬರೋದೇ ಬೇಡ, ನನಗೆ ಒಂದು ಸೆಲ್ಫಿ ಫೋಟೋ ಕಳಿಸ್ಕೊಟ್ರೆ ಸಾಕು, ಅವ್ರ ಪ್ರಾಬ್ಲಮ್ ಏನೇ ಇದ್ರು ಬರೆದು ಕಳಿಸ್ತೀನಿ. ಒಂದು ಎರಡನೇದು, ಏನೇ ಸಮಸ್ಯೆ ಇದ್ರು ನಾನು ಪೂಜೆ ಪುನಸ್ಕಾರಗಳಿಂದ ಮಾಡಿ ಅವ್ರಿಗೆ ಏನು ಕಳಿಸ್ಕೊಡ್ಬೇಕು ಅದನ್ನು ಕಳಿಸ್ಕೊಡ್ತೀನಿ. ತುಂಬ ಕ್ರಿಟಿಕಲ್ ಇದ್ರೂ ನಾನು ಇವತ್ತರೆಗೂ ನಾನು 99% ಯಾರು ನನ್ನ ಆಫೀಸ್ ಹತ್ರ ನಾನು ಯಾರನ್ನೂ ಕರೆದಿಲ್ಲ. ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಹಾಗೆ ಪರಿಹಾರ ಕೊಟ್ಟಿರೋದು. ಇವ್ರೇನು ತುಂಬ ದೂರನೂ ಇಲ್ಲ, ಬರೀ 10 ಕಿಲೋಮೀಟರ್ ದೂರದಲ್ಲಿದ್ದಾರೆ ಸರ್. ನಾವು ಎಷ್ಟೋ ಸತಿ ಬಲ್ಲುವಂತ ಮಾಡಿದ್ರು ಸರ್, ನಾನು ನಿಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು, ನಿಮ್ಮ ಹತ್ರ ಆಶೀರ್ವಾದ. ಸರ್ ಫಸ್ಟ್ ಒಳ್ಳೇದಾಗಲಿ, ನೀವು ಫೋನ್ ಮಾಡಿದ್ದೀರಾ, ನನ್ನನ್ನು ನಂಬಿ ಒಂದು ಫೋನ್ ಮಾಡಿದ್ಮೇಲೆ ನಿಮ್ಗೆ ಒಳ್ಳೇದಾಗಬೇಕು, ಆಮೇಲೆ ಸಿಗೋಣ. ಇಲ್ಲಿಂದ ಹೋಗೋದಕ್ಕೆ 10 ಕಿಲೋಮೀಟರ್ ಅಷ್ಟೇ ಸರ್ ನಮ್ಮ ಮನೆಯಿಂದ ಅವರು ಇರೋದು. ಆದ್ರೂ ಅವರು A to Z ಅವ್ರ ಮನೆಯಲ್ಲಿ ಫಸ್ಟ್ ಇವ್ರು ಪರಿಹಾರ ತಗೊಂಡ್ರು. ಮನೆಯಿಂದ ಹಿಡಿದು ಅವ್ರ ಮಕ್ಳುಗಳಿಬ್ರು ಇದ್ದಾರೆ ಅವರು, ಮತ್ತೆ ಮನೆಯಲ್ಲಿ ಟೋಟಲಿ ಫುಲ್ ಫ್ಯಾಮಿಲಿಗೆ ಅವರು ನನ್ನ ಹತ್ರ ಜ್ಯೋತಿಷ್ಯ ಜಾತಕ ಎಲ್ಲ ಕೇಳಿ ಫುಲ್ ಪರಿಹಾರ ಕೊಟ್ಟು ಅವ್ರಿಗೆ ಪರಿಪೂರ್ಣವಾಗಿ ನಾನು ಅವ್ರು ಏನೇ ಕೆಲಸ ಮಾಡಿದ್ರು ನನ್ನನ್ನು ಕೇಳ್ದಿರ ಮಾಡೋದಿಲ್ಲ. ಆಮೇಲೆ ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ ಸರ್ ಅಂದರು. ಅವ್ರಿಗೆ ಎಲೆಕ್ಷನ್ ನಿಲ್ಲೋದಕ್ಕೆ ಒಂದು ಒಳ್ಳೆ ಪರಿಹಾರ ತಿಳಿಸ್ಕೊಟ್ಟೆ, ಅದನ್ನ ಮಾಡಿದ್ರು, ಎಲೆಕ್ಷನಲ್ಲಿ ಗೆದ್ರು. ಮತ್ತೆ ಇದು ಆಲ್ ಇಂಡಿಯಾ ಇದೊಂದು ಬರ್ತಾ ಇದೆ, ಅಧ್ಯಕ್ಷ ಸ್ಥಾನ ನನಗೆ ಬೇಕು, ನೀವೇನಾದ್ರೂ ಮಾಡಬೇಕು ಅಂದ್ರು. ನೀವು ಹೋಗ್ತೆಲ್ಲ ಕೆಡ್ಸ್ಕೊಬೇಡಿ, ಆಗುತ್ತೆ, ನಾನು ಹೇಳಿದ್ದೀನಿ ಮಾಡೋಗಿ ಅಂತ ಪರಿಹಾರ ಕೊಟ್ಟೆ. ಅದು ಅವ್ರಿಗೆ ಸಿಕ್ತು. ಮತ್ತೆ ಸಾಲಗಳಲ್ಲಿ ಸಿಕ್ಕಾಕೊಂಡಿದ್ರು, ತುಂಬ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ರು. ನಮ್ಮ ಹತ್ರ ಪರಿಚಯ ಆಗೋಕ್ಕಿಂತ ಮುಂಚೆ, ನಮಗೆ ಕಾಲ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಂದು ಸರ್, ಅವ್ರ ಮನೇಲಿ ಒಂದು ಸಣ್ಣ ಮಗು ಹುಟ್ಟಿದ್ರು ನನ್ನನ್ನು ಕೇಳಿದ್ರೆ ಏನು ಕೆಲಸ ಮಾಡಲ್ಲ ಅವರು. ಯಾವುದೇ ಬಿಸ್ನೆಸ್ ಇರಲಿ, ಒಂದು ಹೋಟೆಲ್ ಏನೋ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿ ಸರ್ ಅಂತ ಹೇಳಿದೆ. ಇವತ್ತು ನಿಮ್ಮ ಕಣ್ಣು ಮುಂದೆನೇ ಅವ್ರು ಹೇಳಿದ್ದಾರೆ ರಿಸಲ್ಟು. ನಾನು ಆಮೇಲೆ ಒಂದು ವಾಸ್ತು ಕಿಟ್ಟು, ನಮ್ದು ವಾಸ್ತು ಕಿಟ್ಟು 108 ಐಟಮ್ದು ಗಿಡಮೂಲಿಕೆಗಳಿಂದ ಮಾಡಿರೋದು ವಾಸ್ತು ಕಿಟ್ಟು, ಅದನ್ನ ತಗೊಳ್ಳಿ ಸರ್ ಒಳ್ಳೇದಾಗುತ್ತೆ ಮನೆಗೆ ಅಂತ ಹೇಳಿದ್ವಿ. ಮತ್ತೆ 14 ಐಟಮ್ದು ನೆಗೆಟಿವ್ ಕಿಟ್ಟು ಅದನ್ನ ಕೊಟ್ವಿ. ಅದು ಕೊಡ್ಬೇಕಾದ್ರೆ ನಾವು ಸುಮ್ಮನೆ ಯಾರಿಗೂ ಕಣ್ಣು ಮುಚ್ಕೊಂಡು ಕೊಡಲ್ಲ, ಅವ್ರದ್ದು ಫೋಟೋ ಬೇಕೇ ಆಗುತ್ತೆ. ಮನೆ ಯಾರು ಖರೀದಿ ಮಾಡ್ತಾರೋ ಅವ್ರದ್ದು ಫೋಟೋ ಬೇಕು, ಇಲ್ಲ ಅವ್ರದ್ದು ಅಥವಾ ಅವ್ರ ಮಿಸ್ಸಸ್ದು ಅಥವಾ ತಂದೆ ತಾಯಿದೋ ಇಲ್ಲ ಅವ್ರದ್ದು ತಗೊಂಡ್ಬಿಟ್ಟು ನಾವು ಅದಕ್ಕೆ ಪೂಜೆ ಮಾಡ್ತೀವಿ. ಅವ್ರ ಫೋಟೋಗಳಿಗೆ ಅದನ್ನ ಒಂದು ತಾಯ್ತ ಬರೀತೀವಿ, ತಾಯ್ತ ಬರೆದು ಪೂಜೆ ಮಾಡಿ ಆ ವಾಸ್ತು ಕಿಟ್ ಒಳಗಡೆ ಇಟ್ಟು ಕಳಿಸ್ತೀವಿ. ಅದು ಕಟ್ಕೊಳಂಗೇನಿಲ್ಲ, ಅದ್ರ ಪಾಡ್ಗೆ ಅದನ್ನ ಇರುತ್ತೆ. ಈಗ ನೋಡಿ ಎಲ್ಲರೂ ಐಟಮ್ ಕೊಡ್ತಾರೆ, ಅದು ಸುಮ್ಮನೆ ಏನೋ ತರಕಾರಿ ತರ ತಗೊಂಡ್ಬಂದು ಒಂದು ಲಾಟ್ ಕಟ್ಕೊಂಡು ಕೇಳ್ದವ್ರಿಗೆಲ್ಲ ಹಂಚ್ಬಿಟ್ರೆ ಅದೇನು ಒಳ್ಳೇದಾಗಲ್ಲ. ಅದಕ್ಕೆ ಯಾಕೆ ವಾಸ್ತು ಕಿಟ್ ನಾವು ಕೊಟ್ಟಿದ್ದು ಒಳ್ಳೇದಾಗುತ್ತೆ ಅಂತಂದ್ರೆ, ನಾವು ಅದಕ್ಕೆ ಪರಿಪೂರ್ಣವಾಗಿ ನಾವು ಅವ್ರದ್ದು ಫೋಟೋ ತಗೊಂಡು ಅವ್ರ ಹೆಸರು ತಗೊಂಡು ನಾವು ಅದಕ್ಕೆ ಪೂಜೆ ಮಾಡಿ ಇಲ್ಲಿ ಸಿದ್ಧಿಗಿಟ್ಟಿರ್ತೀವಿ. ಸಿದ್ಧಿ ಮಾಡಿ ಅದನ್ನ ಶುದ್ಧಿ ಮಾಡಿನೇ ಕಳಿಸ್ಬೇಕು. ಅವಾಗಲೇ ಅದು ಅವ್ರ ಮನೆಗೆ ಹೋಗಿದ ತಕ್ಷಣ ಒಳ್ಳೇದಾಗೋದು. ತುಂಬಾ ಜನ ನಮ್ಮ ವೀಕ್ಷಕರು ಅದ್ರ ಬಗ್ಗೆ ಮಾತಾಡಿದ್ದಾರೆ ರಿವ್ಯೂ ಕಾಲ್ಸ್ ಅಲ್ಲಿ, ನಮ್ಗೆ ಒಳ್ಳೇದಾಗಿದೆ ಮನೆಗೆ ಬಂದ್ಮೇಲೆ ಅಂತ ಸಾರು ಹೇಳಿದ್ದಾರೆ. ಅವರು ಇಲ್ಲೇ ಹೊಸಕೋಟೆ ಕ್ಷೇತ್ರದಲ್ಲೇ ಇರೋದು. ಸೊ ಈಗ ಅವ್ರಿಗೆ ವಾಸ್ತು ಕಿಟ್ ಅನ್ನೋದು ಅವರು ಅಂದರೆ ಈ ಒಂದು ಡೆವಲಪ್ಮೆಂಟ್ಗೋಸ್ಕರ ನೀವು ಸಜೆಷನ್ ಮಾಡಿದ್ದ, ಇಲ್ಲ ಅವ್ರ ಮನೆಯಲ್ಲಿರೋ ಸಮಸ್ಯೆಗಳಿಗೋಸ್ಕರ ಇದು ಬೇಕು ಅಂತ ಅನ್ಸುತ್ತಾ ಸರ್? ವಾಸ್ತು ಕಿಟ್ ಬಂದ್ಬಿಟ್ಟು ಆಲ್ ಇನ್ ಒನ್ಗೆ ಆಗೋದಿಲ್ಲ ಸರ್. ಪ್ರಪಂಚಕ್ಕೆಲ್ಲಾನು ನಾವು ಒಂದೇ ಒಂದು ಮಾತ್ರೆ ಕೊಟ್ಬಿಟ್ಟು ಒಂದು ಪರಿಪೂರ್ಣ, ನಮ್ಮಲ್ಲಿ ಎಷ್ಟೋ ಕಾಯಿಲೆಗಳಿರುತ್ತೆ ಮನುಷ್ಯನ್ಗೆ, ಒಂದು ಮಾತ್ರೆ ಕೊಟ್ಬಿಟ್ಟು ನನಗೆ ಎಲ್ಲ ವಾಸಿ ಮಾಡ್ಕೊಡಿ ಅಂದ್ರೆ ಆಗೋದಿಲ್ಲ. ಮನೆಯಲ್ಲಿ ವಾಸ್ತು ದೋಷ, ಹಣಕಾಸಿನ ಅಭಿವೃದ್ಧಿ, ಮನೆಯಲ್ಲಿ ಏನಾದರೂ ಜಗಳಗಳು, ಕಿರಿಕಿರಿ, ಆರೋಗ್ಯ ಸಮಸ್ಯೆಗಳಿದ್ರೆ ನಿಧಾನಗತಿಯಲ್ಲಿ ಅಂದರೆ ಸ್ವಲ್ಪ ಮನೆಗೆ ಹೋಗಿದ ತಕ್ಷಣ ವಾತಾವರಣ ಎಲ್ಲ ಸೆಟ್ ಆಗ್ಬಿಡುತ್ತೆ. ವಾಸ್ತು ಕಿಟ್ ಅಂತ ನಾವು ಹೆಸರೇ ಇಟ್ಟಿದ್ದೀವಿ, ಅದು ವಾಸ್ತು ದೋಷಕ್ಕೋಸ್ಕರನೇ ಒಳ್ಳೇದಾಗುತ್ತೆ. ಹಣಕಾಸಿನ ಅಭಿವೃದ್ಧಿ, ವಾಸ್ತು ದೋಷ, ಮನೆಯಲ್ಲಿ ಜಗಳಗಳು, ಸರಿಯಾಗಿ ನಿದ್ದೆ ಬರ್ದಿರೋದು, ಕಿರಿಕಿರಿ ಇದ್ರೆ ಇಂಥದಕ್ಕೆಲ್ಲ ಒಳ್ಳೇದಾಗುತ್ತೆ. ಅದನ್ನು ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ, ಅದನ್ನು ತಗೊಂಡ್ರು. ಅದಾದ್ಮೇಲೆ ಇನ್ನೊಂದು ನಾವು ಏನು ಕೊಟ್ವಿ ಅಂದರೆ ಅವ್ರಿಗೆ
ಒಂದು ಪವರ್ಫುಲ್ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಅಂತ ಒಂದು ಮಾಡ್ಕೊಡ್ತೀನಿ, ಮತ್ತೆ ಅಂಜನಾ ಒಂದು ಮಾಡ್ಕೊಡ್ತೀವಿ. ಅದನ್ನು ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ, ತಗೊಳ್ಳಿ ಸರ್ ಇದು ಅಂತ. ಏನಕ್ಕೆ ಇವು ಅಂಜನಾ? ಇದು ಬಂದ್ಬಿಟ್ಟು ಈ ಅಂಜನಾ ಬಂದ್ಬಿಟ್ಟು ಅದು ಎಲ್ಲೇ ಹೋದ್ರೂ ಜನ ಆಕರ್ಷಣೆ. ನಾವು ಯಾವುದೇ ಕೆಲಸಕ್ಕೆ ಈಗ ಪವರ್ಫುಲ್ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಯಾಕೆ ಕೊಡ್ತೀವಿ ಅಂದ್ರೆ, ಈ ತರ ದೊಡ್ಡ ದೊಡ್ಡ ವ್ಯಕ್ತಿ ಈಗ ಅವರು ಊರಿಗೆ ಈಗ ಚೇರ್ಮನ್ ಆಗಿರ್ಬೋದು, ಒಂದು ಕೌನ್ಸಿಲರ್ ಆಗಿರ್ಬೋದು, ಎಲೆಕ್ಷನ್ ಅಲ್ಲಿ ಗೆದ್ದಿದ್ಮೇಲೆ ಅವ್ರು ಊರಿಗೆ ದೊಡ್ಡವರು, ಹಂಗಂತ ದೊಡ್ಡವ್ರಿಗೆ ಕೊಡ್ತೀವಿ ಅಂತಲ್ಲ, ಇದು ಪ್ರತಿಯೊಬ್ಬರಿಗೂ ಕೊಡ್ತೀವಿ. ಯಾಕೆ ಅಂತಂದ್ರೆ ಇದು ಇವಾಗ ನಾವು ಯಾವುದೇ ಒಂದು ಬಿಸ್ನೆಸ್ ಕೈ ಹಾಕಿದ್ರು, ಎಲ್ಲೇ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗ್ಬೇಕು. ಯಾವ್ದೋ ಹಣ ಸ್ಟ್ರಕ್ ಆಗಿದೆಯಾ ಅದು ಬರ್ತಾ ಇರುತ್ತೆ, ಯಾವ್ದೋ ಒಂದು ರಿಯಲ್ ಎಸ್ಟೇಟ್ ಕೈ ಹಾಕಿದ್ರು ಅದಕ್ಕೆ ಹಣ ಬರುತ್ತೆ, ಯಾವ್ದೋ ಒಂದು ಬಿಸ್ನೆಸ್ ಕೈ ಹಾಕಿದ್ವಿ, ಯಾವುದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಈ ಪವರ್ಫುಲ್ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಇದೆಯಲ್ಲ ಅದು ತುಂಬಾ ಕೆಲಸ ಮಾಡುತ್ತೆ. ಇದು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ. ನಾವು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಕೊಟ್ಟು ನೋಡಿದೀವಿ, ತುಂಬಾ ರಾಜಕಾರಣಿಗಳಿಗೆಲ್ಲ ಕೊಟ್ಟಿದ್ದೀವಿ ಸರ್. 5 ವರ್ಷ 10 ವರ್ಷ ನಿಂತೋಗಿರೋ ಕೆಲಸಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಕೊಟ್ಟಿದ್ದೀನಿ ನಾನು. ಯಾರಿಗೂ ಮತ್ತೆ ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮ ಹತ್ರ ಏನೇ ಐಟಮ್ ಇದ್ರು ನಾನು ಯಾರಿಗೂ ಬಲವಂತ ಮಾಡಲ್ಲ. ತಗೊಳ್ಳಿ, ಇರೋದಿದೆ ನಮ್ಮ ಹತ್ರ, ಈ ಥರದ್ದಿದೆ, ತಗೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ವಿನಃ ಇದನ್ನ ತಗೊಂಡ್ಲೇಬೇಕು ಅಂತ ಯಾರಿಗೂ ಆರ್ಡರ್ ಮಾಡಲ್ಲ. ಇದನ್ನ ತಗೊಳ್ಳಿ ನಮ್ಮ ಹತ್ರ ಇದೆ ಅಂತ ಹೇಳ್ತೀವಿ. ನಿಮ್ಗೆ ಇಷ್ಟ ಇದ್ರೆ ತಗೋಬಹುದು, ಇಲ್ಲಾಂದ್ರೆ ಬೇಡ. ಬಟ್ 100% ವರ್ಕ್ ಆಗುತ್ತೆ. ಸೊ ಯಾರೇ ತಗೊಂಡ್ರು ಅದರಿಂದ ಒಳ್ಳೇದೇ ಆಗುತ್ತೆ. 100% ವರ್ಕ್ ಆಗಿದೆ. ಇವ್ರಿಗೂ ಅದೇ ತರಾನೇ ಮಾಡಿದ್ವಿ. ಎಷ್ಟು ವರ್ಷದವರೆಗೂ ಇದ್ರದ್ದು ಪವರ್ ಇರುತ್ತೆ ಸರ್? ಮನುಷ್ಯನ್ಗೆ ಗ್ಯಾರಂಟಿ ಇಲ್ಲ. ಇನ್ನು ತಾಯ್ತ ಕೊಡೋದಕ್ಕೆ ಅಮ್ಮಮ್ಮ ಅಂದ್ರೆ ಅದು ಓಪನ್ ಆಗೋವರೆಗೂ ಗ್ಯಾರಂಟಿ ಇರುತ್ತೆ ಸರ್. ಅದೇನಾದ್ರೂ ಕ್ಯಾಪ್ ಓಪನ್ ಆಯ್ತು ಅಕಸ್ಮಾತ್, ಇಲ್ಲ ಎಲ್ಲ ಕಳ್ದು ಹೋಯ್ತು ಅಂದ್ರೆ ನಾವು ಗ್ಯಾರಂಟಿ ಹಿಂಗೆ ಕೊಡೋಕ್ಕಾಗುತ್ತೆ? ಇಲ್ಲ, ಅದು ಅಕಸ್ಮಾತ್ ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ಒಂದು 3 ವರ್ಷ ಇರ್ಬೋದು. ಅದ್ರೊಳಗಡೆ ಐಟಮ್ಸ್ ಎಲ್ಲಾನು ನೀರು ಹೋಗ್ತೀರಾ, ನೀಟಾಗಿ ಅದನ್ನ ಇಟ್ಕೊಂಡ್ರೆ ಒಂದು 3 ವರ್ಷ 4 ವರ್ಷ ಬರುತ್ತೆ. ಯಾವತ್ತಿದ್ರು ಮನುಷ್ಯನ್ಗೆ ಗ್ಯಾರಂಟಿ ಇಲ್ಲ. ಒಂದು ಕಾಯಿಲೆ ಕಸಾಲೆ ಅನ್ನೋದು ಮನುಷ್ಯನ್ಗೆ ಬಂದೇ ಬರುತ್ತೆ, ಅವಾಗ ಹಾಸ್ಪಿಟ್ಲ್ಗೆ ಹೋಗ್ಲೇಬೇಕು ಸರ್. ಎಷ್ಟೋ ಲಕ್ಷ ನಾವು ದುಡಿತೀವಿ, ಎಷ್ಟೋ ಹಣ ಕಳ್ಕೊಳ್ತೀವಿ, ಎಷ್ಟೋ ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ಕೊಳ್ತೀವಿ. ನನ್ನ ಸಜೆಷನ್ ಏನು ಅಂದರೆ, ನಮ್ಮ ವೀಕ್ಷಕರಿಗೆ ಒಂದು 6 ತಿಂಗಳಿಗೊಂದ್ಸತಿ ಜಾತಕ ಜ್ಯೋತಿಷ್ಯ ನೋಡಿ ಚೆಕ್ ಮಾಡಿಸ್ಬೇಕು. ಒಂದು 6 ತಿಂಗಳಿಗೊಂದ್ಸತಿ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಒಂದು ಸಜೆಷನ್ ತಗೊಳ್ಳೋದು ಒಳ್ಳೇದು. ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇದೀವಾ, ಯಾವುದೋ ಒಂದು ಕೆಲ್ಸಕ್ಕೆ ಕೈ ಹಾಕ್ತಾ ಇದೀವಾ, ಏನು ಮಾಡ್ಬೇಕು, ಯಾರೋ ನಮ್ಮಂಥವ್ರು ಗೊತ್ತಿರೋರ್ನ ನಮ್ಮ ಹತ್ರನೇ ಬನ್ನಿ ಅಂತ ನಾವು ಯಾರಿಗೂ ಇದು ಮಾಡೋದಿಲ್ಲ. ಯಾರಿಗೂ ಗೊತ್ತಿರೋರ್ನ, ಅವ್ರಿಗೆ ಯಾರ ಕಡೆ ನಂಬಿಕೆ, ಅವ್ರಿಗೆ ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲಿ, ಇಲ್ಲ ಯಾರೋ ನಮ್ಮಂಥವ್ರನ್ನ ಕೇಳಿ ಒಂದು ಸಜೆಷನ್ ತಗೊಂಡು ಮುಂದುವರಿಯೋದು ತುಂಬ ಅತಿ ಅನುಕೂಲ, ತುಂಬ ಒಳ್ಳೇದಾಗುತ್ತೆ. ಇವರು ಅಷ್ಟೇ ಸರ್, ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೆ ಯಾವುದೇ ಕೆಲಸದಲ್ಲಿ ನಮ್ಮನ್ನ ಕೇಳ್ದಿರ ಮುಂದೆ ಹೋಗಲ್ಲ. ಆಮೇಲೆ ಸಾರ್ ಏನ್ ಹೇಳಿದ್ರು ಅಂದ್ರೆ, ಅವ್ರ ಮಕ್ಳುಗಳಿಗೆ ಪ್ಲೇಸ್ಮೆಂಟ್ ಆಯ್ತು ಅಂತ ಹೇಳಿದ್ರು. ಹೆಣ್ಮಕ್ಳು 2 ಇದ್ರು. ಅವರು ವಿದ್ಯಾಭ್ಯಾಸಕ್ಕೆ ಒಂದ್ ಸ್ವಲ್ಪ ಅದೇ ಓದ್ತಾ ಇದ್ರು, ಬಟ್ ಇನ್ನು ಕೆಲಸದ ಬಗ್ಗೆ ಪ್ಲೇಸ್ಮೆಂಟ್ ಆಗಿರ್ಲಿಲ್ಲ. ಅವ್ರದ್ದು ಜಾತಕ ಜೀವನ ಎಲ್ಲ ನೋಡಿ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ತಾಯ್ತಾ ಕೊಟ್ಟು ನಾನು ಕೊಡೋ ಪರಿಹಾರಗಳಿಂದ ಅವ್ರಿಗೆ ಜಾಬು ಪ್ಲೇಸ್ಮೆಂಟ್ ಆಗಿದೆ. ತುಂಬಾ ಚೆನ್ನಾಗಿದ್ದಾರೆ ಹೆಣ್ಮಕ್ಳುಗಳು. ಮತ್ತೆ ಅವ್ರ ಅಕ್ಕನ ಮಕ್ಳುಗಳಿಗೆಲ್ಲಾನು ಅವರು ಪರಿಹಾರ ತಗೊಂಡಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ ಸರ್. ಅವರೆಲ್ಲ ಅವ್ರ ಇಡೀ ಕುಟುಂಬ ಫುಲ್ ಅವ್ರಿಗೆ ಗೊತ್ತಿರೋರು, ಫ್ಯಾಮಿಲಿ. ಮತ್ತೆ ಲಾಸ್ಟ್ ಟೈಮ್ ಒಬ್ರು ಯಾರೋ ಕೆನಡಾದಲ್ಲಿ ಒಬ್ರು ಇದ್ರು ಸರ್, ಇವ್ರಿಗೆ ಬೇಕಾದವರು. ಅವರು ಕೂಡ ನನ್ನ ಕಡೆಯಿಂದಾನೇ ಪರಿಹಾರ ರಮೇಶ್ ಗುರೂಜಿ ಹತ್ರ ಹೋಗಿ ಒಳ್ಳೇದಾಗುತ್ತೆ ಅಂತ ಹೇಳಿ ಅವರು ಕೂಡ ಸಜೆಷನ್ ತಗೊಂಡು ಅವ್ರಿಗೂ ಪರಿಹಾರ ಕೊಟ್ವಿ. ಅವರು ತುಂಬಾ ಚೆನ್ನಾಗಿದ್ದಾರೆ. ಈಗ ಅವರು ಕೇರಳದವರು, ಇವರು ನಮ್ಮ ಸಾರ್ಗೆ ಗೊತ್ತಿರೋರು. ಅವರು ಇಲ್ಲಿಂದಾನೇ ನಾನು ಪರಿಹಾರ ಕೊಟ್ಟೆ. ಕೆನಡಾದಲ್ಲಿದ್ರು, ಅವ್ರಿಗೆ ಅಲ್ಲಿ ಸ್ವಲ್ಪ ಏನೋ ವರ್ಕ್ ಟೆನ್ಷನ್ ಮತ್ತೆ ಫೈನಾನ್ಸ್ ಪ್ರಾಬ್ಲಮ್ ಎಲ್ಲ ಇತ್ತು. ನಾನು ಇಲ್ಲಿಂದಾನೇ ಪರಿಹಾರ ಕೊಟ್ಟೆ. ಮತ್ತೆ ಅದು ಆರೋಗ್ಯ ಸಮಸ್ಯೆ ಇತ್ತು, ಅದನ್ನು ಸರಿ ಮಾಡ್ಕೊಟ್ಟು ವರ್ಕ್ ಆಗಿದೆ ಸರ್. ಚೆನ್ನಾಗಿದ್ದಾರೆ ಅವರು. ನೆಕ್ಸ್ಟ್ ಟೈಮ್ ಅವ್ರನ್ನ ಮಾತಾಡ್ಸೋಣ ಸರ್. ಒಳ್ಳೇದಾಯ್ತು. ಸೊ ವೀಕ್ಷಕರೇ, ಯಾಕಂದ್ರೆ ಇವರು ತುಂಬಾ ರಿಚ್ ಪರ್ಸನ್ನೇ. ಯಾಕಂದ್ರೆ ಸಾಕಷ್ಟು ವ್ಯವಹಾರಸ್ಥರು ಮತ್ತು ಸಮಾಜದಲ್ಲಿ ಒಂದು ಗುರುತು ಹಿಡಿಯುವಂಥ ವ್ಯಕ್ತಿ. ಅಂದರೆ ಎಲ್ಲರೂ ಒಂದಷ್ಟು ಜನ ಅವ್ರದ್ದೇ ಒಂದು ಟೀಮ್ ಥರ ಇದ್ದಾರೆ. ಅವ್ರದ್ದೇ ಒಂದು ಸಪ್ರೇಟ್ ಬಿಸ್ನೆಸ್ಗಳು, ಮತ್ತು ಊರಲ್ಲಿ ಕೂಡ ಒಂದಷ್ಟು ಲೀಡ್ರ್ ಥರ. ಆ ವ್ಯಕ್ತಿ ಅಂದರೆ ಸಮಸ್ಯೆಗಳಿಂದ ಆಚೆಗೆ ಬಂದು ಇವತ್ತು ತುಂಬ ಬೆಸ್ಟಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಈ ಒಂದಷ್ಟು ವಿಚಾರಗಳು, ಯಾಕಂದರೆ ಅವ್ರು ತೊಗೊಂಡಾದ್ಮೇಲೆ ನಂಬರ್ಸ್ ಆಗ್ಬೋದು, ವಾಸ್ತು ಕಿಟ್ ಆಗ್ಬೋದು, ಇವು ಅವ್ರ ಜೀವನನ ಬದಲಾಯಿಸೈತೆ. ತುಂಬ ನಾನು ಹ್ಯಾಪಿ ಇದ್ದೀನಿ, ಕೆಲವೊಂದು ಸಕ್ಸಸ್ ಆಗೈತೆ ಲೈಫ್ ಅಂತ. ಸೊ ಖುಷಿ ಆಗುತ್ತೆ ಈ ಥರ ವಿಚಾರಗಳು. ಯಾವುದೋ ಒಂದಷ್ಟು ಕೆಟ್ಟ ಗಳಿಗೆಗಳು, ಇಲ್ಲ ಕೆಟ್ಟ ಸಮಯಗಳು, ಏನೋ ಒಂದು ಕೆಟ್ಟ ವಿಚಾರಗಳು ನಮ್ಮಲ್ಲಿ ಇದ್ದಾಗ ನಮ್ಮನ್ನು ಬೆಳವಣಿಗೆ ಆಗೋದಕ್ಕೆ ಅದು ಎಲ್ಲೋ ಒಂದು ರೀತಿ ಅಡ್ಡ ಮಾಡಿರ್ಬೋದು, ತಡೆ ಹಿಡ್ದಿರ್ಬೋದು. ಸೊ ಅವುಗಳನ್ನ ರಿಮೂವ್ ಮಾಡಿಕೊಂಡ್ರೆ ನಮ್ಮ ಬೆಳವಣಿಗೆ ಚೆನ್ನಾಗಾಗುತ್ತೆ, ಸಲೀಸಾಗಿ ಬೆಳವಣಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಜೀವನ ಅಂತ. ಸೊ ಇವೆಲ್ಲ ಒಂದಷ್ಟು ಸಿಂಪಲ್ ವಿಚಾರಗಳಿರ್ತವೆ. ಬಟ್ ಗಮನಿಸಿ ಅದನ್ನು ಸರಿಯಾಗಿ ಫಾಲೋ ಮಾಡಿದಾಗ ನಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ. ಸೊ ಇದು ಅರ್ಥ ಆಗುತ್ತೆ ಇಲ್ಲಿ ನಾವು ಇವ್ರ ಮಾತು ಕೇಳಿದಾಗ. ಸೊ ಇದೇ ಥರ ನೆಕ್ಸ್ಟು ರಮೇಶ್ ಶರ್ಮಾ ಅವ್ರ ಜೊತೆ ಇನ್ನೂ ಬೇರೆ ವಿಚಾರಗಳು ಮಾತಾಡ್ತಾ ಹೋಗ್ತೀನಿ. ಈ ಒಂದಷ್ಟು ಅಭಿವೃದ್ಧಿಗೋಸ್ಕರ ಏನಾದರೂ ಸಜೆಷನ್ ಬೇಕು, ಇಲ್ಲ ಅವ್ರ ಕಡೆಯಿಂದ ನಾವು ಈ ಥರ ಒಂದು ಕೆಲಸ ಮಾಡ್ತಾಯಿದ್ವಿ, ಅದ್ರ ಬಗ್ಗೆ ಅವ್ರು ಏನಾದರೂ ಗೈಡ್ ಬೇಕು ಅಂದಾಗ ಅವರು ಅದ್ರ ಬಗ್ಗೆ ಕೊಡ್ತಾರೆ. ಸೊ ಅದನ್ನು ಬಳಸ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.